ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಾಗಪ್ಪ ಎನ್ಸಿಸಿ ಅಕಾಡೆಮಿ ಬೆಂಗಳೂರಿಂದ. ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತು ಒಂದು ನೋಟಿಫಿಕೇಶನ್ ಕೂಡ ಆಗಿದೆ. KPSC ಕಡೆಯಿಂದ KS ನೋಟಿಫಿಕೇಶನ್ ಆಗಿದೆ. ನಾವು ಕೂಡ ಇವತ್ತಾಗುತ್ತೆ ನೋಟಿಫಿಕೇಶನ್, ನಾಳೆ ಆಗುತ್ತೆ ನೋಟಿಫಿಕೇಶನ್ ಕಾಯ್ತಾನೆ ಇದ್ವಿ. ಕೊನೆಯದಾಗಿ ಕೂಡ ಇವಾಗ KS ನೋಟಿಫಿಕೇಶನ್ ಆಗಿದೆ. 319 ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗಿದೆ. ಬೇಗ ಅದೆಲ್ಲ ಏನೆಂದು ಕಾಲ್ ಮಾಡಿದ್ದಾನೆ, ಎಷ್ಟು ಪೋಸ್ಟ್ A ಗ್ರೇಡ್ ಅಲ್ಲಿ ಇದೆ, ಎಷ್ಟು ಪೋಸ್ಟ್ B ಗ್ರೇಡ್ ಅಲ್ಲಿ ಇದೆ, ಅವೆಲ್ಲ ನೋಡ್ಬೇಡ. ಮತ್ತೆ ಅಪ್ಲಿಕೇಶನ್ ದಿನಾಂಕವನ್ನು ಕೂಡ ಕೊಟ್ಟಿದ್ದಾರೆ. ಇವೆಲ್ಲವನ್ನು ಕೂಡ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೊನೆ ತನಕ ನೋಡಿ. ಸೊ ಕ್ಲಿಯರ್ ನೋಡಿ, KS ಎಕ್ಸಾಮ್ಸ್ ಕಾಲ್ ಮಾಡಿರೋದಾಗಿದೆ ಇವಾಗ. ಸೊ ಪ್ರಿಪ್ರೇಷನ್ ಕೂಡ ಸ್ಟಾರ್ಟ್ ಮಾಡಿರ್ತಾರೆ ತುಂಬಾ ದಿನಗಳಿಂದ ಹಲವಾರು ಜನ. ಅದರಲ್ಲಿ A ಗ್ರೇಡ್ ಹುದ್ದೆಗಳಿಗೆ ನೋಡಿ, A ಗ್ರೇಡ್ ಹುದ್ದೆಗಳಿಗೆ ನಾಲೆಜ್ಗೆ 112 ಪೋಸ್ಟ್ಗಳನ್ನ ಕೊಟ್ಟಿದ್ದಾನೆ. ಅದೇ ತರ ಹೈದರಾಬಾದ್ ಕರ್ನಾಟಕ ಬಂದಾಗ A ಗ್ರೇಡ್ ಅಲ್ಲಿ 5 ಹುದ್ದೆಗಳನ್ನ ಕೊಟ್ಟಿದ್ದಾನೆ, 5 ಹುದ್ದೆಗಳನ್ನ ಕೊಟ್ಟಿದ್ದಾನೆ. ಅದೇ ತರ ಓವರ್ ಆಲ್ ಆಗಿ A ಗ್ರೇಡ್ ಎಷ್ಟಿದೆ, 117 ಹುದ್ದೆಗಳನ್ನ ಕೊಟ್ಟಿದ್ದಾರೆ. 117 ಹುದ್ದೆಗಳು A ಗ್ರೇಡ್ ಆಗಿದೆ. ಅದರಲ್ಲಿ ಅಷ್ಟು ತುಂಬಾ ಜನ ನೋಡಿ, ಇವಾಗ AC ಕಮಿಷನರ್, ಅಸಿಸ್ಟೆಂಟ್ ಕಮಿಷನರ್ ಅಂತಂದ್ರೆ 36 ಪೋಸ್ಟ್ ಸಿಗ್ತಾ ಇದೆ ನಿಮ್ಗೆ. ಎಷ್ಟು 36 ಪೋಸ್ಟ್ಗಳು ACL ಸಿಗ್ತಾ ಇದೆ. ಅದು ನಾನ್ HK ಅಲ್ಲಿ. HK ಒಳಗಡೆ ಬಂದಾಗ ಎಷ್ಟು 3 ಪೋಸ್ಟ್ಗಳು ಕೊಡ್ತಿದ್ದಾರೆ. ಓವರ್ ಆಲ್ ಆಗಿ A ಗ್ರೇಡ್ ಅಷ್ಟು 39 ಹುದ್ದೆಗಳು ಇದೆ. ಅದೇ ತರ ACCTO ಬಂದು ನಿಮಗೆ 50 ಪೋಸ್ಟ್ಗಳು ಇವೆ ನಾನ್ HK ಅಲ್ಲಿ. ಮತ್ತೆ HK ಅಲ್ಲಿ ಬಂದಾಗ ನಿಮ್ಗೆ ಇಲ್ಲ, ಟೋಟಲ್ ಆಗಿ 50 ಪೋಸ್ಟ್ ಸಿಗ್ತಾ ಇದೆ. ಅದೇ ತರ ಬಂದಾಗ A ಗ್ರೇಡ್ ಓವರ್ ಆಲ್ ಆಗಿ ಬಂದಾಗ 212 ಹುದ್ದೆಗಳು ನಾನ್ HK ಅಲ್ಲಿ. ಅದೇ ತರ HK ಒಳಗಡೆಗೆ 5 ಹುದ್ದೆಗಳು, 117 ಹುದ್ದೆಗಳು. ಯಾವ್ಯಾವ್ದು ಎಷ್ಟೆಷ್ಟಿದೆ ಅನ್ನೋದನ್ನ PDF ನ ಅಪ್ಲೋಡ್ ಮಾಡಿರ್ತೀನಿ, ನಮ್ಮ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಸಿಗುತ್ತೆ ನಿಮಗೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಹಾಕಿರ್ತೀವಿ, ಇದನ್ನ ಯಾರು ಬೇಕಾದ್ರೂ ಕೂಡ ಡೌನ್ಲೋಡ್ ಮಾಡಿ ನೋಡಬಹುದು. ಇನ್ನು B ಗ್ರೇಡ್ ಅಲ್ಲಿ ಬಂದಾಗ, ಸೊ B ಗ್ರೇಡ್ ಅಲ್ಲಿ ಎಷ್ಟಿದೆ, ಸೊ ತಹಶೀಲ್ದಾರ್ ಬಂದಾಗ ನಿಮಗೆ ನೋಡಿ, B ಗ್ರೇಡ್ ಅಂದ್ರೆ ನಮ್ಗೆ ತಹಶೀಲ್ದಾರ್ ಮ್ಯಾಕ್ಸಿಮಮ್ ಫೋಕಸ್ ಮಾಡ್ತಾರೆ. 18 ಪೋಸ್ಟ್ಗಳು ನಾನ್ HK ಅಲ್ಲಿ. HK ಒಳಗಡೆಗೆ 7 ಪೋಸ್ಟ್ಗಳು, ಓವರ್ ಆಲ್ ಆಗಿ 25 ಪೋಸ್ಟ್ಗಳು ತಹಶೀಲ್ದಾರ್ ಒಳಗಡೆ ಬರುತ್ತೆ. ಓವರ್ ಆಲ್ ಆಗಿ B ಗ್ರೇಡ್ ಅಲ್ಲಿ ನಾನ್ HK ಅಲ್ಲಿ 185 ಪೋಸ್ಟ್ಗಳು. ಅದೇ ತರ HK ಒಳಗಡೆಗೆ 17 ಪೋಸ್ಟ್ಗಳು. ಓವರ್ ಆಲ್ ಆಗಿ B ಗ್ರೇಡ್ ಅಲ್ಲಿ 202 ಪೋಸ್ಟ್ಗಳನ್ನ ಕೇಳಿದ್ದಾರೆ. ಓವರ್ ಆಲ್ ಆಗಿ ಬಂದಾಗ ನಿಮಗೆ ನಾನ್ HK 297, HK 22, ಓವರ್ ಆಲ್ ಆಗಿ ಟೋಟಲ್ 319 ಪೋಸ್ಟ್ಗಳನ್ನ KPSC ಕಡೆಯಿಂದ KS ಕಾಲ್ ಮಾಡಿದ್ದಾರೆ. ಸೊ ಕ್ಲಿಯರ್. ಸೊ ಇದನ್ನ ಅಪ್ಲಿಕೇಶನ್ August 1 ಇಂದ ಸ್ಟಾರ್ಟ್ ಆಗ್ತಿದೆ. August 31 ಕೂಡ ನಿಮಗೆ ಟೈಮ್ ಇರುತ್ತೆ. ಹಾಗಾಗಿ ಈ ಅಪ್ಲಿಕೇಶನ್ ದಿನಾಂಕ ಇವೆಲ್ಲವನ್ನು ಕೂಡ ನೋಡೋಣ. ಇಲ್ಲಿ ನೋಡಿ, ನಿಮಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ದಿನಾಂಕ ಎಷ್ಟಿದೆ, 1 ಆಗಸ್ಟ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ. ನಿಮಗೆ ಅಪ್ಲಿಕೇಶನ್ ಸಲ್ಲಿಸೋ ಕೊನೆಯ ದಿನಾಂಕ ಇರೋದು ಎಲ್ಲಿವರೆಗೆ, 31 ಆಗಸ್ಟ್ ವರೆಗೆ ಇದೆ. ಅದೇ ರೀತಿಯಲ್ಲಿ ಎಕ್ಸಾಮ್ ಡೇಟ್ ಕೂಡ ಬದಲೇ ಬಿಟ್ಬಿಟ್ಟಿದ್ದಾನೆ, ಇಲ್ಲಿ ನವೆಂಬರ್. ಬಟ್ ಅವ್ರು ಹೇಳ್ಬೇಕಾದ್ರೆ ತಾತ್ಕಾಲಿಕ ಅಂತ ಹಾಕಿದ್ದಾರೆ. ನೋಡಿ, ಇದು ಟೆಂಟೇಟಿವ್ ಟೈಮ್ ಟೇಬಲ್ ಅಂತ ಬಿಟ್ಟಿದ್ದಾರೆ, ತಾತ್ಕಾಲಿಕವಾಗಿ ಬಿಟ್ಟಿರುವಂತದ್ದು. ಆದ್ರೆ ಈ ಡೇಟ್ ಅಲ್ಲಿ ಬದಲಾವಣೆ ಆಗುತ್ತೆ ಅಂತಲ್ಲ, ಬಹುತೇಕ ಇದೇ ಡೇಟ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ, ನವೆಂಬರ್ 15ನೇ ತಾರೀಕಿಗೆ. ಸೊ ಕ್ಲಿಯರ್. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ನಲ್ಲಿ ನಿಮಗೆ ಎಕ್ಸಾಮ್ ಸಿಗುತ್ತೆ. ನಿಯರ್ಲಿ 90 ದಿನಗಳಾದ್ರೂ ಮಿನಿಮಮ್ ಟೈಮ್ ಸಿಗ್ತದೆ ನಿಮಗೆ. ಇದನ್ನ ಕರೆಕ್ಟ್ ಯುಟಿಲೈಸ್ ಮಾಡ್ಕೊಂಡು ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೋಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದಾಗ ಎಕ್ಸಾಮ್ ಪ್ರಿಪೇರ್ ಆಗೋದು ಹೇಗೆ, ಒಂದು ಸ್ಟ್ರಾಟಜಿ ಮಾಡೋದು ಹೇಗೆ, ಇವೆಲ್ಲವೂ ಕೂಡ ನಿಮ್ಗೆ ಮಾತಾಡ್ತಾ ಹೋಗ್ತೀನಿ KS ಫಿಲಿಮ್ಸ್ಗೆ ಸಂಬಂಧಪಟ್ಟಂತೆ. ಅದರಲ್ಲೂ ಕೂಡ ನೆಕ್ಸ್ಟ್ ನೋಡಿ, ಸೊ ಇಲ್ಲಿ ನಿಮಗೆ GM ಆಗಿತ್ತು ಅಂತಂದ್ರೆ ನಿಮಗೆ ಎಷ್ಟು ಬೇಕಾಗುತ್ತೆ ಅಥವಾ ಎಷ್ಟು ಫೀಸ್ ಅನ್ನ ಇಟ್ಟಿದ್ದಾರೆ, 600 rupees ನ ಇಟ್ಟಿದ್ದಾರೆ. ಅದೇ ತರ ನಿಮಗೆ 2A ಕ್ಯಾಟಗರಿ, 2B ಕ್ಯಾಟಗರಿ, 3A, 3B, OBC ಕ್ಯಾಟಗರಿಗೆ 300 ರೂಪಾಯಿಗಳನ್ನ ಇಟ್ಟಿದ್ದಾರೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿಗಳನ್ನ. ಆದರೆ SC ST ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. ಸೊ ಕ್ಲಿಯರ್, ವೆರಿ ಇಂಪಾರ್ಟೆಂಟ್. ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ, ಕೆಲವೊಬ್ಬರಿಗೆ ಮಾತ್ರ. ಸೊ ಕೆಲವೊಬ್ಬರಿಗೆ 600 ರೂಪಾಯಿ GM ಇದೆ. ಅದೇ ತರ OBCಗೆ 300. ಮತ್ತೆ ಈ ತರ ಬಂದಾಗ ಮಾಜಿ ಸೈನಿಕ ಇವರಿಗೆ ಎಕ್ಸ್ ಆರ್ಮಿ ಅವ್ರಿಗೆ ಬಂದಾಗ 50 ರೂಪೀಸ್ ಅಷ್ಟು ಇರುತ್ತೆ. ಇನ್ನಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಮತ್ತೆ ಏನು ಅಟೆಂಪ್ಟ್ಗಳು ಕೂಡ ಕೌಂಟ್ ಆಗುತ್ತೆ. ಹಾಗಿದ್ರೆ ಸಾಮಾನ್ಯ ಅಭ್ಯರ್ಥಿ, ಜನರಲ್ ಮೆರಿಟ್ ಅಭ್ಯರ್ಥಿಗೆ ಎಷ್ಟು ಅಟೆಂಪ್ಟ್ ಸಿಗ್ತಾ ಇದೆ, 5 ಅಟೆಂಪ್ಟ್. ಸೊ GM ಅಲ್ಲಿ. ಅದೇ ತರ ಬಂದಾಗ OBC ಅವರಿಗೆ 7 ಸಿಗ್ತಾ ಇದೆ. SC ST ಅಭ್ಯರ್ಥಿ ಆಗಿತ್ತು ಅಂತಂದ್ರೆ ಅದಕ್ಕೆ ಯಾವುದೇ ಪ್ರಯತ್ನಗಳ ಮಿತಿ ಇರುವುದಿಲ್ಲ. ಎಷ್ಟು ಬೇಕಾದ್ರೂ ಕೂಡ ನೀವು ಏಜ್ ಬಾರ್ ಆಗೋರು ಕೂಡ ಎಕ್ಸಾಮ್ ನ ಬರೀಬಹುದು. ಸೊ ಕ್ಲಿಯರ್. ಅದೇ ತರ ಇಲ್ಲಿ ಮಿನಿಮಮ್ ನೀವು ಎಕ್ಸಾಮ್ ನ ಬರೀಬೇಕು ಅಂತಂದ್ರೆ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು, ಜೊತೆಗೆ ಯಾವುದು 21 ವರ್ಷ ವಯಸ್ಸಾಗಿರ್ಬೇಕು. ಸೊ ಕ್ಲಿಯರ್, 21 ವರ್ಷ ಆಗಿರ್ಬೇಕು, ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು. ಜೊತೆಗೆ ಗರಿಷ್ಠ ನೀವು ಜನರಲ್ ಮೆರಿಟ್ ಆಗಿದ್ರೆ 40 ವರ್ಷ ಆಗಿದ್ರು ಕೂಡ ಅಪ್ಲಿಕೇಶನ್ ಆಗ್ಬೋದು. OBC ಆಗಿತ್ತು ಅಂತಂದ್ರೆ 43 ಇಯರ್ಸ್ ಆಗಿದ್ರು ಕೂಡ ಆಗ್ಬೋದು. SC ST ಪ್ರವರ್ಗ 1 ಅಭ್ಯರ್ಥಿಗಳು ಆಗಿದ್ರೆ 45 ವರ್ಷಗಳವರೆಗೆ ಲಿಮಿಟ್ ಇದೆ. ಅಂದ್ರೆ 5 ವರ್ಷ ಏನು ಎಕ್ಸ್ಟೆಂಡ್ ಆಗಿದೆಯಲ್ಲ, ಅದು ಸೇರಿಸಿದ್ರೆ GMಗೆ ಎಷ್ಟಿದೆ, 40 ಇಯರ್ಸ್, OBCಗೆ 43, SC ST ವಿದ್ಯಾರ್ಥಿಗಳಿಗೆ, ಅದು ಪ್ರವರ್ಗ 1 ವಿದ್ಯಾರ್ಥಿಗಳಿಗೆ ಎಷ್ಟು, 45 ವರ್ಷ ಏಜ್ ಲಿಮಿಟ್ ನ ಕೊಟ್ಟಿರೋದು ನಾವು ಇಲ್ಲಿ ನೋಡ್ಬೋದು. ಅದೇ ತರ ಇಲ್ಲಿ ಪ್ರಿಲಿಮ್ಸ್ ಫಸ್ಟ್ ಆಗುತ್ತೆ, ಅದಾದ್ಮೇಲೆ ಮೈನ್ಸ್ ಆಗುತ್ತೆ.
ಪ್ರಿಲಿಮ್ಸ್ ಅಲ್ಲಿ ಬಂದಾಗ ಪೇಪರ್ 1 ಅಂಡ್ ಪೇಪರ್ 2 ಇರುತ್ತೆ. ಸೊ ಪ್ರಿಲಿಮ್ಸ್ ಅಲ್ಲಿ ಪೇಪರ್ 1 ಅಂಡ್ ಪೇಪರ್ 2 ನ ಕೊಟ್ಟಿದ್ದಾನೆ. ಲಾಸ್ಟ್ ಅಲ್ಲಿ ಏನಿತ್ತು ಅದೇ ಪ್ಯಾಟರ್ನ್ ಫಾಲೋ ಆಗಿದೆ, ಯಾವುದೇ ಬದಲಾವಣೆಗಳು ಇಲ್ಲ. ಲಾಸ್ಟ್ ಅಟೆಂಪ್ಟ್ ಅಲ್ಲಿ ಏನು ಕೊಟ್ಟಿರ್ತಾರ ಪ್ರಿಪೇರ್ ಆಗಿರ್ತಾರಲ್ಲ ಅದರಲ್ಲಿ ಕಂಟಿನ್ಯೂ ಮಾಡ್ಬೋದು. ಪೇಪರ್ 1 ಒಳಗಡೆಗೆ ನಿಮಗೆ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಗಳನ್ನ ಇಟ್ಟಿರ್ತಾನೆ. ಅಂದ್ರೆ 100 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ಸ್ ಕ್ಯಾರಿ 2 ಮಾರ್ಕ್ಸ್. ಪ್ರತಿ ಕ್ವಶನ್ಸ್ ಗಳಿಗೆ 2 ಮಾರ್ಕ್ಸ್ ಇರ್ತಾ ಹೋಗುತ್ತೆ. 100 ಕ್ವಶನ್ಸ್ ಅಂದ್ರೆ 200 ಮಾರ್ಕ್ಸ್ಗೆ ಪೇಪರ್ 1 ಇರುತ್ತೆ. ಅದೇ ತರ ಪೇಪರ್ 2 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ. ಓವರ್ ಆಲ್ ಆಗಿ ನಿಮಗೆ ಎಷ್ಟು 400 ಮಾರ್ಕ್ಸ್ಗೆ ಎಕ್ಸಾಮ್ ನಡೀತದೆ. ಈ 400 ಮಾರ್ಕ್ಸ್ ಅಲ್ಲಿ ಸೊ ಪೇಪರ್ 1 ಅಲ್ಲಿ ಏನೆಲ್ಲ ಬರುತ್ತೆ, ಪೇಪರ್ 1 ಅಲ್ಲಿ ಅವ್ನು ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ ನೋಡಿ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಮುಖ ವಿಷಯಗಳು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ, ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್, ನ್ಯಾಷನಲ್ ಇಂಟರ್ನ್ಯಾಷನಲ್ ರಿಲೇಟೆಡ್ ಜಿಕೆ ಮೇಲೆ 40 ಕ್ವಶನ್ಸ್ ಅನ್ನ ಕೊಡ್ತಾರೆ, 40 ಕ್ವಶನ್ಸ್ ಅನ್ನ ಕೊಡ್ತಾರೆ. ಅದರ 80 ಮಾರ್ಕ್ಸ್ ಆಗುತ್ತೆ. ಅಥವಾ ಮಾನವಿಕ ಶಾಸ್ತ್ರ ಅಂತಂದ್ರೆ ಜಿಯೋಗ್ರಫಿಯಿಂದ, ಹಿಸ್ಟ್ರಿಯಿಂದ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದ, ಇಂಡಿಯನ್ ಎಕನಾಮಿಯಿಂದ, ಈ 4 ಸಬ್ಜೆಕ್ಟ್ ಇಂದ 60 ಕ್ವಶನ್ಸ್ ಬರುತ್ತೆ. ಈಚ್ ಕ್ವಶನ್ಸ್ ಕ್ಯಾರಿ 2 ಮಾರ್ಕ್ಸ್ ಅಂತ ಹೇಳಿದ್ರೆ 120 ಮಾರ್ಕ್ಸ್ಗೆ 120 + 80 2 ಎಷ್ಟು ಆಗುತ್ತೆ ನಿಮಗೆ 200 ಆಗುತ್ತೆ. 200 ಮಾರ್ಕ್ಸ್ಗೆ ಪೇಪರ್ 1 ಆಗುತ್ತೆ. ಪೇಪರ್ 2 ಬಂದು ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನ, ಅಂದ್ರೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್, ವೆರಿ ಇಂಪಾರ್ಟೆಂಟ್. ಇಲ್ಲಿ ರಾಜ್ಯದ ಆರ್ಥಿಕತೆ ಆಗ್ಬೋದು, ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಆಗ್ಬೋದು, ಕರ್ನಾಟಕ ಸಂಬಂಧಪಟ್ಟಂತ ಜಿಕೆ ಆಗ್ಬೋದು, ಕರ್ನಾಟಕ ಎನ್ವೈರನ್ಮೆಂಟ್ ಆಗ್ಬೋದು, ಇವೆಲ್ಲವನ್ನು ಒಳಗೊಂಡಂತೆ ಎಷ್ಟು ಕ್ವಶನ್ಸ್ ಕೇಳ್ತೀವಿ ಅಂದ್ರೆ 40 ಕ್ವಶನ್ಸ್ ಕೇಳ್ತಾ ಇದ್ದಾರೆ 80 ಮಾರ್ಕ್ಸ್ಗೆ. ಅದೇ ತರ ಸೈನ್ಸ್, ಜನರಲ್ ಸೈನ್ಸ್, ಅದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆಗ್ಬೋದು, ಜೊತೆಗೆ ಎನ್ವಿರಾನ್ಮೆಂಟ್ ಸೈನ್ಸ್ ಮತ್ತೆ ಯಾವ್ದು ಟೆಕ್ನಾಲಜಿ, ಇವೆಲ್ಲದರಿಂದ ಓವರ್ ಆಲ್ 30 ಕ್ವಶನ್ಸ್ ಬರ್ತಾ ಇದೆ 60 ಮಾರ್ಕ್ಸ್ಗೆ. ಇನ್ನು ಮೆಂಟಲ್ ಅಬಿಲಿಟಿ, ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್ 30 ಕ್ವಶನ್ಸ್ ಬರ್ತಾ ಇದೆ ಓವರ್ 60ಗೆ 100 ಕ್ವಶನ್ಸ್ ಇದೆ, 200 ಮಾರ್ಕ್ಸ್ ಇದೆ. ಸೊ ಇಷ್ಟು ಕೂಡ ಪೇಪರ್ 1 ಅಂಡ್ ಪೇಪರ್ 2 ಲಾಸ್ಟ್ ಅಲ್ಲಿ ಏನಿತ್ತು ಅದೇ ಪ್ಯಾಟರ್ನ್ ಅಲ್ಲಿ ಕ್ಯಾರಿ ಆಗಿದೆ. ಅಂದ್ರೆ ಜೊತೆಗೆ ನೆಗೆಟಿವ್ ಕೂಡ ಇದೆ, 0.25 ನೆಗೆಟಿವ್ ಕೂಡ ಇರುತ್ತೆ. ನಿಮ್ಗೆ ಒಂದು ಕ್ವಶನ್ಸ್ ರಾಂಗ್ ಆದ್ರೆ ನಿಮಗೆ 0.25 ಎಷ್ಟಲ್ಲಿ ನೆಗೆಟಿವ್ ನ ಮಾಡ್ತಾರೆ. ಇದು ನೆನಪಲ್ಲಿ ನೀವು ಇಟ್ಕೋಬೇಕು. ಸೊ ಕ್ಲಿಯರ್. ಇದೇ ತರ KS ಮೇನ್ಸ್ ಅಲ್ಲಿ ಬಂದ ಯಾವ ತರ ಬದಲಾವಣೆ ಆಗಿಲ್ಲ. ಅಲ್ಲಿ ಬಂದಾಗ 2 ಅರ್ಹತಾ ಪರೀಕ್ಷೆಗಳನ್ನ ಮಾಡ್ತಾರೆ. ಮೊದಲನೇದು ಯಾವುದು, ಕನ್ನಡ, ಇಂಗ್ಲಿಷ್. ಕನ್ನಡ ಮಿನಿಮಮ್ 150 ಮಾರ್ಕ್ಸ್ ಇಟ್ಟಿದ್ದಾರೆ. ಸೊ ಅದು ನಿಮಗೆ 2 ಅವರ್ಸ್ ಟೈಮ್ ನ ಕೊಟ್ಟಿರ್ತಾರೆ. ಅಥವಾ ಇಂಗ್ಲಿಷ್ ಕೂಡ ಎಷ್ಟು 150 ಮಾರ್ಕ್ಸ್ ನ ಕೊಟ್ಟಿದ್ದಾರೆ, 2 ಅವರ್ಸ್ ಟೈಮ್ ನ ಇಟ್ಟಿರ್ತಾರೆ. ಸೊ ಕ್ಲಿಯರ್. ಇದೇ ತರ ಬಂದಾಗ ಇದು ಜಸ್ಟ್ ಕ್ಲಿಯರ್ ಆದ್ರೆ ಸಾಕು ನಮಗೆ. ಇನ್ನು ಕಂಪಲ್ಸರಿ ಪೇಪರ್ಗಳು ಯಾವ್ದು ನಾವು ಬರೀಲೇಬೇಕಾಗಿರೋದು ಯಾವ್ದು ಇಲ್ಲ ಆಗಿದೆ ಅಂದ್ರೆ ಎಸ್ಎ ರೇಟಿಂಗ್. ಇಲ್ಲಿ ಎಸ್ಎ ರೇಟಿಂಗ್ ನೀವು KS ಮೇನ್ಸ್ ಕಿಂತ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದು ಕೂಡ ನಿಮಗೆ ವಿಡಿಯೋ ಶೇರ್ ಮಾಡ್ತೀವಿ, ಒಂದ್ಸಲ ನೋಡ್ಕೋಬಹುದು ನೀವು ಅದನ್ನ. ಎಸ್ಎ ರೇಟಿಂಗ್ ಅಲ್ಲಿ 2 ಎಸ್ಎ ರೇಟಿಂಗ್ ಬರುತ್ತೆ, 125, 125ಗೆ. ಒಂದು ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ರಿಲೇಟೆಡ್ ಇಶ್ಯೂಸ್ ಮೇಲೆ ಒಂದು ಎಸ್ಎ ರೇಟಿಂಗ್ ಇದ್ರೆ 125 ಮಾರ್ಕ್ಸ್ಗೆ. ಅದೇ ತರ ಲೋಕಲ್ ಇಶ್ಯೂಸ್ ಮತ್ತೆ ಸ್ಟೇಟ್ ಇಶ್ಯೂಸ್ ಮೇಲೆ ಒಂದು ಪೇಪರ್ ಇರುತ್ತೆ, ಒಂದು ಎಸ್ಎ ರೇಟಿಂಗ್ ಇರುತ್ತೆ. ಓವರ್ ಆಲ್ ಆಗಿ 250 ಮಾರ್ಕ್ಸ್ಗೆ ಎಸ್ಎ ರೇಟಿಂಗ್ ನಡೀತಾ ಹೋಗುತ್ತೆ. ಇಲ್ಲಿ 250 ಮಾರ್ಕ್ಸ್ ನೀವು ನೋಡಬಹುದು. ಪೇಪರ್ 2 ನಲ್ಲಿ ಪೇಪರ್ 2 GS 1 ಅಂತ ಕರಿತಾ ಹೋಗ್ತೀವಿ. ಹಿಸ್ಟ್ರಿಯಲ್ಲಿ ಇಲ್ಲಿ ಹಿಸ್ಟ್ರಿ ಕವರ್ ಆಗುತ್ತೆ, ಸೋಸಿಯಾಲಜಿ ಕವರ್ ಆಗುತ್ತೆ, ಎಕನಾಮಿಕ್ ಕವರ್ ಆಗುತ್ತೆ, ರೂರಲ್ ಡೆವಲಪ್ಮೆಂಟ್ ಕವರ್ ಆಗುತ್ತೆ, ಡೇಟಾ ಇಂಟರ್ಪ್ರಿಟೇಷನ್ ಕವರ್ ಆಗುತ್ತೆ. ಓವರ್ ಆಲ್ ಆಗಿ ಹಿಸ್ಟ್ರಿಯಿಂದ ನಿಮಗೆ 3 ಸೆಕ್ಷನ್ಸ್ ಬರುತ್ತೆ. 3 ಸೆಕ್ಷನ್ಸ್ ಇಂದ 250 ಮಾರ್ಕ್ಸ್ಗೆ ಕೊಡ್ತಾರೆ. ಇದು 3 ಅವರ್ಸ್ ಟೈಮ್ ನೀವು ಬರೀಬೇಕಾಗುತ್ತೆ. ಅದೇ ತರ ಬಂದಾಗ GS 2 ನಲ್ಲಿ ಕೂಡ ಬಂದಾಗ ಜಿಯೋಗ್ರಫಿ ಇರ್ತಾ ಹೋಗುತ್ತೆ. ಸೊ ಜಿಯೋಗ್ರಫಿ 80-85 ಮಾರ್ಕ್ಸ್ಗೆ ಬರುತ್ತೆ. ಆ ತರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರುತ್ತೆ 80-85 ಮಾರ್ಕ್ಸ್ಗೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಗವರ್ನೆನ್ಸ್ ಮೇಲೆ ಬರ್ತದೆ ಹೋಗುತ್ತೆ. ಅದಾದ್ಮೇಲೆ ಇಲ್ಲಿ ನಿಮಗೆ ಲಾಸ್ಟ್ ಒನ್ ಯಾವ್ದು ಬರ್ತಾ ಹೋಗುತ್ತೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತನೂ ಕೂಡ ಬರುತ್ತೆ. ಓವರ್ ಆಲ್ ಆಗಿ 250 ಮಾರ್ಕ್ಸ್ಗೆ ಇದು ಬರುತ್ತೆ. ಇನ್ನು GS ಇದು ಪತ್ರಿಕೆ 4ರಲ್ಲಿ ಸಾಮಾನ್ಯ ಅಧ್ಯಯನ 3, ಜನರಲ್ ಸ್ಟಡೀಸ್ 3 ನಲ್ಲಿ ಬಂದಾಗ ಜನರಲ್ ಸೈನ್ಸ್ ಬರುತ್ತೆ, ಅದೇ ತರ ಟೆಕ್ನಾಲಜಿ ಬರುತ್ತೆ, EVS ಬರುತ್ತೆ, ಅಗ್ರಿಕಲ್ಚರ್ ಸೈನ್ಸ್ ಬರುತ್ತೆ. ಈ ಒಟ್ಟಾರೆ ಇದರಿಂದ ನಿಮಗೆ 250 ಮಾರ್ಕ್ಸ್ ಇರುತ್ತೆ. 3 ಸೆಕ್ಷನ್ಸ್ ಇರುತ್ತೆ ಇಲ್ಲಿ ಕೂಡ ನಿಮಗೆ. ಇದಾದ್ಮೇಲೆ GS 4 ಅಲ್ಲಿ ಎಥಿಕ್ಸ್ ಪೇಪರ್ ಬರ್ತಾ ಇದೆ. ಸೊ ಇದು ಕೂಡ 250 ಮಾರ್ಕ್ಸ್ಗೆ ನಡೀತಾ ಹೋಗುತ್ತೆ. ಓವರ್ ಆಲ್ ಆಗಿ 250 ಮಾರ್ಕ್ಸ್ ಇರುತ್ತೆ. ಸೊ ಹಾಗಾಗಿ 5 ಪೇಪರ್ ಇಂಟು 250 ಅಂತ ಹೇಳಿದ್ರೆ ಓವರ್ ಆಲ್ 1250 ಮಾರ್ಕ್ಸ್ಗೆ ಮೈನ್ಸ್ ನಡೀತಾ ಹೋಗುತ್ತೆ. ಪ್ಲಸ್ ಇಲ್ಲಿ ನಿಮಗೆ 1250 ಮಾರ್ಕ್ಸ್ಗೆ ಮೇನ್ಸ್ ನಡೀತೆ ಓವರ್ ಆಲ್ ಆಗಿ. ಇದ್ರ ಜೊತೆಗೆ ಯಾವುದು ಪರ್ಸನಾಲಿಟಿ ಟೆಸ್ಟ್. ಓವರ್ ಆಲ್ ಆಗಿ ನಿಮಗೆ ಯಾವುದು ಫೈನಲ್ ಆಗಿ ಬಂದಾಗ ಇಂಟರ್ವ್ಯೂ ಮಾರ್ಕ್ಸ್ ಲಾಸ್ಟ್ ಟೈಮ್ ಎಷ್ಟಿದೆ 25 ಮಾರ್ಕ್ಸ್ ಅಷ್ಟೇ ಇಟ್ಟಿದ್ದಾನೆ. 25 ಮಾರ್ಕ್ಸ್ಗಳಿಗೆ ಯಾವುದು ಇಂಟರ್ವ್ಯೂ ಮಾರ್ಕ್ಸ್ ಅನ್ನು ಇಟ್ಟಿದ್ದಾನೆ. ಓವರ್ ಆಲ್ ಆಗಿ 1275 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮ್ ನ ಕಂಡಕ್ಟ್ ಆಗುತ್ತೆ. ಅದರಲ್ಲಿ 25 ಮಾರ್ಕ್ಸ್ ಇಂಟರ್ವ್ಯೂ ಇರುತ್ತೆ. ಎಕ್ಸಾಮ್ ಒಂದು 1250 ಮಾರ್ಕ್ಸ್ಗೆ ಇರುತ್ತೆ. ಸೊ ಎಕ್ಸಾಮ್ ಕ್ಲಿಯರ್ ಆದ್ಮೇಲೆ ನಿಮಗೆ ಇಂಟರ್ವ್ಯೂ ಇರುವಂತದ್ದು. ಸೊ ಕ್ಲಿಯರ್. ಇಷ್ಟು ಕೂಡ ಈ ಸಲ ಇರುವಂತದ್ದು. ಏನು ಬದಲಾವಣೆಗಳು ಆಗಿಲ್ಲ, ಒಂದಷ್ಟು ಸಣ್ಣ ಪುಟ್ಟ ಬದಲಾವಣೆಗಳೊಂದಿಗೆ ಕ್ವಶನ್ಸ್ಗಳು ಬರುತ್ತವೆ. ಹಾಗಾಗಿ ಲಾಸ್ಟ್ ಏನ್ ತಯಾರಿ ಮಾಡಿದ್ರು ಅದೇ ನೋಟ್ಸ್ಗಳು ಹೆಲ್ಪ್ ಆಗ್ತಾ ಬರುತ್ತೆ ನಿಮಗೆ. ಹಾಗಾಗಿ
NCC ಕಡೆಯಿಂದ ಇದೇ ತಿಂಗಳ ಆಗಸ್ಟಿನ 7ನೇ ತಾರೀಕಿಂದ ನಿಮ್ಗೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಿದ್ವಿ. ಪ್ರಿಲಿಮ್ಸ್ಗೂ ಮೇನ್ಸ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ, ಅಥವಾ ನಿಮಗೆ ಮೇನ್ಸ್ ಬ್ಯಾಚ್ ಕೂಡ ಬೇಗ ಡೈರೆಕ್ಟ್ ತಗೋಬಹುದು, ಅಥವಾ ಓನ್ಲಿ ಪ್ರಿಲಿಮ್ಸ್ ಫೋಕಸ್ ಮಾಡ್ತಿರೋ ಪ್ರಿಲಿಮ್ಸ್ ಕೂಡ ತಗೋಬಹುದು. ಆನ್ಲೈನ್, ಆಫ್ಲೈನ್, ರೆಕಾರ್ಡೆಡ್ 3 ಮೋಡಲ್ ಕೂಡ ಕೊಡ್ತಾ ಇದೀವಿ. ಅಥವಾ ಕ್ಲಾಸಸ್ ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಾ, ಒಂದು ಸಬ್ಜೆಕ್ಟ್ ಬೇಕಿದೆ, ಓನ್ಲಿ ಕರ್ನಾಟಕ ಹಿಸ್ಟ್ರಿ ಬೇಕು, ಕರ್ನಾಟಕ ಜಿಯೋಗ್ರಫಿ ಬೇಕು ಅಂದ್ರೂ ಕೂಡ ಕಲೆಕ್ಟ್ ಮಾಡ್ಕೋಬಹುದು, ಅಥವಾ ಕರ್ನಾಟಕ ಎಕನಾಮಿಕ್ಸ್ ಸರ್ವೆ ಬೇಕು ಅಂದ್ರೂ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಈ ರೀತಿಯಲ್ಲಿ ಯಾವ ಸಬ್ಜೆಕ್ಟ್ ಬೇಕು ಅದಕ್ಕೆ ನೀವು ಇಲ್ಲಿ ಸರ್ವಿಸ್ ಅಂತ ತಗೊಳ್ತಾ ಹೋಗ್ಬೋದು. ಮತ್ತೆ ಟೆಟ್ ಸೀರೀಸ್ ಕೂಡ ಕೊಡ್ತಾ ಇದೀವಿ, ಕ್ಲಾಸಸ್ ಕೂಡ ಕೊಡ್ತಾ ಇದೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರ NCC ನ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಟೈಮ್ ತುಂಬಾ ಕೊಟ್ಟಿಲ್ಲ, ಮತ್ತೆ ಕ್ವಶನ್ ಪೇಪರ್ ನಿಮಗೆ ಗೊತ್ತು KPSC ಮಾಡ್ತಿರೋದ್ರಿಂದ ಇಲ್ಲಿ ಸ್ಟ್ಯಾಟಿಕ್ ಕೂಡ ಕ್ವಶನ್ಸ್ ಅನ್ನ ಕೇಳ್ತಾನೆ. ಅಟ್ ದಿ ಸೇಮ್ ಟೈಮ್ ಸ್ಟ್ಯಾಟಿಕ್ ಸ್ಟೇಟ್ಮೆಂಟ್ ಇರುತ್ತೆ, ಮತ್ತೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಕೂಡ ರೈಸ್ ಆಗುತ್ತೆ. ಹಾಗಾಗಿ UPSC ಮಾದರಿಯಲ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರ್ತಿಲ್ಲ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಥವಾ KS ಅಂತ ಹಲವಾರು ವರ್ಷಗಳಲ್ಲಿ ಏನು ಓದ್ತಾ ಇದ್ದೀರಾ, ಸ್ವಲ್ಪ ಯೋಚನೆ ಮಾಡುವಂತ ರೀತಿನ ಬದಲು ಮಾಡಿಕೊಂಡು ಪ್ರಿಪೇರ್ ಆಗಿ ಮುಂದಿನ ವಿಡಿಯೋದಲ್ಲಿ ಒಂದು ಸ್ಟ್ರಾಟಜಿ ಮಾಡ್ಕೊಂಡು ಬರೋಣ. ಎಷ್ಟು ಸಾಧ್ಯವಾದಷ್ಟು ಟ್ರೈ ಮಾಡೋಣ, ಯಾವುದನ್ನು ಕೂಡ ಅಷ್ಟು ಕೈಲಿ ಆಗಲ್ಲ ಅಂತ ಬಿಡ್ಲಿಕ್ಕೆ ಆಗಲ್ಲ, ನಮ್ಮ ಪ್ರಯತ್ನವನ್ನ ನಾವು ಮಾಡೋಣ. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ. ನೋಟಿಫಿಕೇಶನ್ ಕಾಯ್ತಾ ಇದೀವಿ, ಕೊನೆಯದಾಗಿ ನೋಟಿಫಿಕೇಶನ್ ಆಗಿದೆ. ಸೊ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ನಮಸ್ಕಾರ.